ಅಂತ ಹಾಗೂ ಯಶವಂತಪುರ ವಿಧಾನಸಭಾ ಕ್ಷೇತ್ರದ JDS ಅಧ್ಯಕ್ಷರಾದಂಥ ಶ್ರೀ TN ಜವರಾಯಗೌಡರು ಅಣ್ಣ ಅವರಿಗೆ ನಾನು ಈ ಸಂದರ್ಭದಲ್ಲಿ ವೈಯಕ್ತಿಕವಾಗಿ ಕುಟುಂಬದ ಪರವಾಗಿ ಸಮಸ್ತ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಎಲ್ಲ JDS ಅಭಿಮಾನಿಗಳ ಪರವಾಗಿ ನಾನು ಹೃದಯಪೂರ್ವಕವಾದ ಶುಭಾಶಯಗಳನ್ನು ಕೋರ್ತೀನಿ. ಯಾಕಂದ್ರೆ ಮುಖ್ಯವಾಗಿ ನಾವು ಜವರಾಯಗೌಡರನ್ನು ಒಪ್ಕೊಳ್ಳೋದು ಯಾಕೆಂದ್ರೆ ಅವ್ರ ಜನಪರ ಕೆಲಸಗಳು ಅಧಿಕಾರದಲ್ಲಿ ಇರಲಿ ಇಲ್ಲದೆ ಇರಲಿ ಇಲ್ಲಿವರೆಗೂ ಈ ಕ್ಷೇತ್ರಕ್ಕೆ ಅವರು ಒಂದು 100-150 ಬೋರ್ವೆಲ್ಗಳನ್ನ ಹಾಕೊಟ್ಟಿದ್ದಾರೆ. ನನ್ನ ಕ್ಷೇತ್ರದಲ್ಲೇ ಒಂದು ಕಾಲದಲ್ಲಿ ಉಚಿತ ನೀರಿನ ಗಾಡಿ ಓಡಾಡ್ತಾ ಇತ್ತು. ಇವತ್ತಲ್ಲಿ ನೀರಿನ ಸಮಸ್ಯೆ ಇಲ್ಲ. ನಾವು ಕರೆದು ಅವ್ರನ್ನ ಕೇಳ್ಕೊಂಡಾಗ ಅಧಿಕಾರದಲ್ಲಿ ಇರಲಿಲ್ಲ, ಆದರೆ ಬೋರ್ವೆಲ್ಗಳನ್ನ ಹಾಕೊಟ್ರು. ಆಮೇಲೆ ಎರಡನೇದೇನೆಂದ್ರೆ ಯಾರೇ ಕಾರ್ಯಕರ್ತರು ಹೋದ್ರು ಅವ್ರ ಕಷ್ಟಗಳಿಗೆ ಅವರು ಮಿಡಿತವನ್ನು ಮಾಡ್ತಾರೆ, ಅವರು ಸ್ಪಂದನೆ ಮಾಡ್ತಾರೆ. ಅದು ತುಂಬ ಮುಖ್ಯ. ಆ್ಯಕ್ಚುಲಿ ಈ ಕ್ಷೇತ್ರದಲ್ಲಿ ಅವರಿಗೆ 4 ಸರಿ ನಾವೆಲ್ಲ ಪ್ರಯತ್ನ ಮಾಡಿ ಅವ್ರು ಗೆಲ್ಲಬೇಕು, ಅವರು ಜನಸೇವೆ ಮಾಡಬೇಕು ಅನ್ನೋ ಉದ್ದೇಶದಿಂದನೇ ಒದ್ದಾಡ್ತಾ ಇದ್ದೀವಿ. ಆದರೆ ಈಗ 2028ರಲ್ಲಿ ಒಂದು ಅದೃಷ್ಟ ಇದೆ. ಏನಂದ್ರೆ NDA ಪಕ್ಷಗಳು 2 ಶಕ್ತಿಗಳು ಒಂದುಗೂಡ್ತಾ ಇದ್ದಾವೆ. ಅವರಿಗೆ ಗೆಲುವು ಖಚಿತ. ನಾವೆಲ್ಲರೂ ಜವರಾಯಗೌಡರ ಪರವಾಗಿ ಕೆಲಸ ಮಾಡಿ ಕಾರ್ಯಕರ್ತರ ಬಂಧುಗಳು ಏನು ನಾವು ಇವತ್ತು ಪಕ್ಷಕ್ಕೆ ಸೇವೆ ಇಷ್ಟು ವರ್ಷ ಮಾಡಿದ್ದೀವಿ. ನಾನು ಹೆಚ್ಚು ಕಡಿಮೆ 43 ವರ್ಷ JDS ಪಕ್ಷದಲ್ಲಿ ಕೆಲಸ ಮಾಡಿದ್ದೀನಿ. 83ನೇ ಇಸ್ವಿಯಿಂದ ನೇಗಿಲು ಹೊತ್ತ ರೈತ ಏನಿತ್ತು ಅವತ್ತಿಂದನೂ ನಾವು ಈ ಪಕ್ಷಕ್ಕೆ ನಿಷ್ಠಾವಂತರಾಗಿ ಕೆಲಸ ಮಾಡಿದ್ದೀವಿ. ಈ ಸರಿ 2028ರಲ್ಲಿ ಜವರಾಯಗೌಡರನ್ನ ಶಾಸಕರನ್ನಾಗಿ ಮಾಡಿ ವಿಧಾನಸೌಧದ ಮುಂಬಾಗಿಲಿನಿಂದ ಅವ್ರನ್ನ ಅಧಿಕಾರ ಕೊಟ್ಟು ಕಳಿಸ್ಬೇಕು ಅನ್ನೋದಷ್ಟೇ ಉದ್ದೇಶ. ಅದ್ರ ಜೊತೆಗೆ ಕುಮಾರಣ್ಣನವರು NDA ಪಕ್ಷದಲ್ಲಿ ಕರ್ನಾಟಕದಲ್ಲಿ ಬಹುಮತ ಗಳಿಸಿ 2 ಪಕ್ಷಗಳು ಮುಖ್ಯಮಂತ್ರಿ ಆಗಬೇಕು ಅನ್ನೋದು ನಮ್ಮ ಆಶಯ ಅಂತ ಹಾಗೂ ಯಶವಂತಪುರ ವಿಧಾನಸಭಾ ಕ್ಷೇತ್ರದ JDS ಅಧ್ಯಕ್ಷರಾದಂಥ ಶ್ರೀ TN ಜವರಾಯಗೌಡರು ಅಣ್ಣ ಅವರಿಗೆ ನಾನು ಈ ಸಂದರ್ಭದಲ್ಲಿ ವೈಯಕ್ತಿಕವಾಗಿ ಕುಟುಂಬದ ಪರವಾಗಿ ಸಮಸ್ತ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಎಲ್ಲ JDS ಅಭಿಮಾನಿಗಳ ಪರವಾಗಿ ನಾನು ಹೃದಯಪೂರ್ವಕವಾದ ಶುಭಾಶಯಗಳನ್ನು ಕೋರ್ತೀನಿ. ಯಾಕಂದ್ರೆ ಮುಖ್ಯವಾಗಿ ನಾವು ಜವರಾಯಗೌಡರನ್ನು ಒಪ್ಕೊಳ್ಳೋದು ಯಾಕೆಂದ್ರೆ ಅವ್ರ ಜನಪರ ಕೆಲಸಗಳು ಅಧಿಕಾರದಲ್ಲಿ ಇರಲಿ ಇಲ್ಲದೆ ಇರಲಿ ಇಲ್ಲಿವರೆಗೂ ಈ ಕ್ಷೇತ್ರಕ್ಕೆ ಅವರು ಒಂದು 100-150 ಬೋರ್ವೆಲ್ಗಳನ್ನ ಹಾಕೊಟ್ಟಿದ್ದಾರೆ. ನನ್ನ ಕ್ಷೇತ್ರದಲ್ಲೇ ಒಂದು ಕಾಲದಲ್ಲಿ ಉಚಿತ ನೀರಿನ ಗಾಡಿ ಓಡಾಡ್ತಾ ಇತ್ತು. ಇವತ್ತಲ್ಲಿ ನೀರಿನ ಸಮಸ್ಯೆ ಇಲ್ಲ. ನಾವು ಕರೆದು ಅವ್ರನ್ನ ಕೇಳ್ಕೊಂಡಾಗ ಅಧಿಕಾರದಲ್ಲಿ ಇರಲಿಲ್ಲ, ಆದರೆ ಬೋರ್ವೆಲ್ಗಳನ್ನ ಹಾಕೊಟ್ರು. ಆಮೇಲೆ ಎರಡನೇದೇನೆಂದ್ರೆ ಯಾರೇ ಕಾರ್ಯಕರ್ತರು ಹೋದ್ರು ಅವ್ರ ಕಷ್ಟಗಳಿಗೆ ಅವರು ಮಿಡಿತವನ್ನು ಮಾಡ್ತಾರೆ, ಅವರು ಸ್ಪಂದನೆ ಮಾಡ್ತಾರೆ. ಅದು ತುಂಬ ಮುಖ್ಯ. ಆ್ಯಕ್ಚುಲಿ ಈ ಕ್ಷೇತ್ರದಲ್ಲಿ ಅವರಿಗೆ 4 ಸರಿ ನಾವೆಲ್ಲ ಪ್ರಯತ್ನ ಮಾಡಿ ಅವ್ರು ಗೆಲ್ಲಬೇಕು, ಅವರು ಜನಸೇವೆ ಮಾಡಬೇಕು ಅನ್ನೋ ಉದ್ದೇಶದಿಂದನೇ ಒದ್ದಾಡ್ತಾ ಇದ್ದೀವಿ. ಆದರೆ ಈಗ 2028ರಲ್ಲಿ ಒಂದು ಅದೃಷ್ಟ ಇದೆ. ಏನಂದ್ರೆ NDA ಪಕ್ಷಗಳು 2 ಶಕ್ತಿಗಳು ಒಂದುಗೂಡ್ತಾ ಇದ್ದಾವೆ. ಅವರಿಗೆ ಗೆಲುವು ಖಚಿತ. ನಾವೆಲ್ಲರೂ ಜವರಾಯಗೌಡರ ಪರವಾಗಿ ಕೆಲಸ ಮಾಡಿ ಕಾರ್ಯಕರ್ತರ ಬಂಧುಗಳು ಏನು ನಾವು ಇವತ್ತು ಪಕ್ಷಕ್ಕೆ ಸೇವೆ ಇಷ್ಟು ವರ್ಷ ಮಾಡಿದ್ದೀವಿ. ನಾನು ಹೆಚ್ಚು ಕಡಿಮೆ 43 ವರ್ಷ JDS ಪಕ್ಷದಲ್ಲಿ ಕೆಲಸ ಮಾಡಿದ್ದೀನಿ. 83ನೇ ಇಸ್ವಿಯಿಂದ ನೇಗಿಲು ಹೊತ್ತ ರೈತ ಏನಿತ್ತು ಅವತ್ತಿಂದನೂ ನಾವು ಈ ಪಕ್ಷಕ್ಕೆ ನಿಷ್ಠಾವಂತರಾಗಿ ಕೆಲಸ ಮಾಡಿದ್ದೀವಿ. ಈ ಸರಿ 2028ರಲ್ಲಿ ಜವರಾಯಗೌಡರನ್ನ ಶಾಸಕರನ್ನಾಗಿ ಮಾಡಿ ವಿಧಾನಸೌಧದ ಮುಂಬಾಗಿಲಿನಿಂದ ಅವ್ರನ್ನ ಅಧಿಕಾರ ಕೊಟ್ಟು ಕಳಿಸ್ಬೇಕು ಅನ್ನೋದಷ್ಟೇ ಉದ್ದೇಶ. ಅದ್ರ ಜೊತೆಗೆ ಕುಮಾರಣ್ಣನವರು NDA ಪಕ್ಷದಲ್ಲಿ ಕರ್ನಾಟಕದಲ್ಲಿ ಬಹುಮತ ಗಳಿಸಿ 2 ಪಕ್ಷಗಳು ಮುಖ್ಯಮಂತ್ರಿ ಆಗಬೇಕು ಅನ್ನೋದು ನಮ್ಮ ಆಶಯ.